ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ವಿಟಮಿನ್ ಹೇರಳವಾಗಿರುವಂತಹ ಚಗಟೆ ಅಥವಾ ತಗಟೆ ಅಂತೆಲ್ಲ ಕರೆಯುವಂತಹ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ರೊಟ್ಟಿಯ ರೆಸಿಪಿಯನ್ನು ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ. ನಾನಿಲ್ಲಿ ಚಿತ್ರದಲ್ಲಿ ತೋರಿಸಿರುವಂಥ ಸೊಪ್ಪು ಚಗಟೆ ಸೊಪ್ಪು. ಇದನ್ನು ಮಂಗಳೂರು, ಉಡುಪಿ ಸೈಡೆಲ್ಲ ತಗಚೆ ಅಥವಾ ತಗಟೆ ಸೊಪ್ಪು ಅಂತ ಸಹ ಕರೀತಾರೆ. ಈ ಸೊಪ್ಪು ಚಿಕ್ಕದಾಗಿರೋ ಅಂಥ ಯೆಲ್ಲೋ ಕಲರ್ ಹೂವಿರುತ್ತೆ. ಜೊತೆಗೆ ರೋಡಿನ ಅಕ್ಕಪಕ್ಕದಲ್ಲಿ ಸಹ ಬೆಳೆಯುತ್ತೆ. ಖಾಲಿ ಜಾಗ, ಖಾಲಿ ಸೈಟಲ್ಲಿ ಸಹ ಈಸಿಯಾಗಿ ಸಿಕ್ಕೋ ಅಂಥ ಸೊಪ್ಪು. ಇದು ಮಳೆಗಾಲದ ಪ್ರಾರಂಭದಲ್ಲಿ ಹೆಚ್ಚಾಗಿ ಇರುತ್ತೆ. ಆ ಟೈಮಲ್ಲಿ ಈ ಸೊಪ್ಪುಗಳು ಚಿಗುರು ಚೆನ್ನಾಗಿರುತ್ತೆ. ಅದೇ ಟೈಮಲ್ಲಿ ಉಪಯೋಗಿಸೋದು ಒಳ್ಳೆಯದು. ಇಲ್ಲ ಅಂದರೆ ಬೇರೆ ಟೈಮಲ್ಲಿ ಉಪಯೋಗಿಸೋದಾದರೆ ಅದರ ಕುಡಿಗಳನ್ನು ಮಾತ್ರ ಕಿತ್ಕೊಂಡು ಉಪಯೋಗಿಸಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ರೊಟ್ಟಿಯನ್ನು ಮಾಡುವ ವಿಧಾನವನ್ನು ನೋಡೋಣ. ಸ್ವಲ್ಪ ಅಕ್ಕಿ ಹಿಟ್ಟು, ಕ್ಯಾರೆಟ್ ತುರಿ, ಈರುಳ್ಳಿ ಹಾಗೆ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಚಗಟೆ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಖಾರಕ್ಕೋಸ್ಕರ ಸ್ವಲ್ಪ ರಸಂ ಪೌಡ್ರನ್ನು ಉಪಯೋಗಿಸಿದ್ದೀನಿ. ರಸಂ ಪೌಡರ್ ಆಪ್ಷನಲ್ಲು, ಬೇಡ ಅನ್ನೋರು ರಸಂ ಪೌಡ್ರನ್ನು ಸ್ಕಿಪ್ ಮಾಡ್ಕೋಬೋದು. ಅಥವಾ ಇನ್ನೂ ಹೆಚ್ಚು ಖಾರ ಬೇಕು ಅಂದರೆ ಹಸಿಮೆಣಸಿನ ಪೇಸ್ಟನ್ನು ಸಹ ಹಾಕ್ಕೋಬೋದು. ರಸಂ ಪೌಡ್ರ್ ಹಾಕೋದ್ರಿಂದ ನಾವು ಚಟ್ನಿ ಅಥವಾ ಪಲ್ಯ ಇದು ಯಾವುದನ್ನು ಮಾಡದೇ ಇದ್ದರೂ ಸಹ ಹಾಗೆಯೇ ರೊಟ್ಟಿಯನ್ನು ಮೊಸರು ಅಥವಾ ಬೆಣ್ಣೆಯೊಂದಿಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸೊಪ್ಪೇನು ಮಾರ್ಕೆಟಿಂದ ತರಬೇಕು ಅನ್ನೋಷ್ಟೇನಿಲ್ಲ, ನಮ್ಗೆ ಹಾಗೆಯೇ ಮನೆ ಅಕ್ಕಪಕ್ಕದಲ್ಲೇ ಸಿಕ್ಕತ್ತೆ. ಇದೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ನೀರು ಹಾಕ್ದೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೊಟ್ಟಿಗೆ ಬೇಕಿದ್ರೆ ಸ್ವಲ್ಪ ಸೌತೆಕಾಯಿ ಸಹ ಉಪಯೋಗಿಸ್ಕೋಬೋದು. ಸ್ವಲ್ಪನೇ ನೀರು ಹಾಕ್ಕೋತಾ ತುಂಬ ಮೆತ್ತಗೆ ಆಗದೆ ಇರೋ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಂತರ ಒಂದು ರೊಟ್ಟಿ ಪೇಪರ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ಎಣ್ಣೆ ಮೇಲೆ ಸಹ ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿಯನ್ನು ತಟ್ಕೊಳ್ಳಿ. ತುಂಬ ಈಸಿಯಾಗಿ ಸಿಕ್ಕೋ ಅಂಥ ಈ ಸೊಪ್ಪಿಂದ ಇನ್ನೂ ಹಲವಾರು ರೆಸಿಪಿಗಳನ್ನು ಸಹ ಮಾಡ್ಕೋಬೋದು. ಇದರಿಂದ ಪಲ್ಯ, ವಡೆ, ಈ ಥರದ ರೆಸಿಪಿಗಳು, ಪಕೋಡ ಇವುಗಳನ್ನು ಸಹ ಮಾಡ್ಕೋಬೋದು. ಈ ಸೊಪ್ಪಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಸೊಪ್ಪು ಸಿಕ್ಕರೆ ನೀವು ಸಹ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನಂತರ ರೊಟ್ಟಿ ತವಾ ಮೇಲೆ ಹಾಕಿ, ನಾವು ಆಲ್ರೆಡಿ ಎಣ್ಣೆ ಹಚ್ಚಿರ್ತೀವಿ, ಮತ್ತೆ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಎರಡೂ ಭಾಗ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಬಾಕಿ ಎಲ್ಲ ರೊಟ್ಟಿಗೆ ಹೇಗೆ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಹಾಕ್ತೀವೋ ಅದರ ಬದಲಾಗಿ ಈ ಸೊಪ್ಪನ್ನು ಹಾಕ್ಕೋಬೋದು. ಈ ಸೊಪ್ಪನ್ನು ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹೆಸರಲ್ಲಿ ಕರೀತಾರೆ. ನೀವುಗಳು ಏನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ಬಿಸಿಯಾಗಿ ರೊಟ್ಟಿ, ಪಲ್ಯ ಮತ್ತು ಬೆಣ್ಣೆ ಅಥವಾ ಚಟ್ನಿ ಇದರೊಂದಿಗೆ ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.